ಮತ್ತೊಂದು ಕಡೆಗೆ ಮುಂಗಾರು ಕಲಾಪಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಗೈರಾಗಿದ್ದಾರೆ. ವಿಧಾನಮಂಡಲ ಅಧಿವೇಶನ ಇವತ್ತಿನಿಂದ ಆರಂಭ ಆಗಿದೆ. ಇವತ್ತಿನ ಅಧಿವೇಶನಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಬಂದಿಲ್ಲ. ಜೊತೆಗೆ ಅಸಮಾಧಾನಿತ ಶಾಸಕರು ಕೂಡ ಗೈರಾಗಿದ್ದಾರೆ ಸಾಕಷ್ಟು ಜನ. ಅಷ್ಟೇ ಅಲ್ಲ, ಈ ಹಿಂದೆ ಸಚಿವರಾಗಿ ಈಗ ಸಚಿವ ಸ್ಥಾನವ ಕೈತಪ್ಪಿರುವಂತಹ ಹಲವು ಹಿರಿಯ ಶಾಸಕರೇನಿದ್ರು ಅವರೆಲ್ಲರೂ ಕೂಡ ಹಿಂಬದಿಯ ಸಾಲಿನಲ್ಲಿ ಕುಳಿತುಕೊಂಡಿದ್ರು ಬೇಸರದಿಂದ. ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದಂತಹ ಈಗ ಸಚಿವ ಸ್ಥಾನ ಸಿಗದೆ ವಂಚಿತರಾಗಿರುವಂತಹ ಹಿರಿಯ ಶಾಸಕರುಗಳೇನಿದ್ದಾರೆ ಅವರುಗಳು. ಮತ್ತೊಂದೆಡೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಇವತ್ತಿನ ಕಲಾಪಕ್ಕೆ ಬಂದೇ ಇಲ್ಲ. ವಿಧಾನಸಭೆಯ ಕೊನೆಯ ಸಾಲಿನಲ್ಲಿ ಕೆಲವು ಶಾಸಕರುಗಳೆಲ್ಲ ಕುಳಿತುಕೊಂಡಿದ್ರು, ಹಿರಿಯ ಶಾಸಕರು. ಉಳಿದಂತೆ ಕೆಲವು ಶಾಸಕರು ಇಂದಿನ ಅಧಿವೇಶನಕ್ಕೆ ಗೈರಾಗಿದ್ದರು. ಯಾರೆಲ್ಲ ಅಸಮಾಧಾನಿತರಿದ್ದಾರೆ ಅವರು ಡಿಕೆಶಿ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿರುವ ಎಲ್ಲರೂ ಕೂಡ ಹಾಜರಾಗಿದ್ದರು. ಖುಷಿಯಾಗಿ ಉತ್ಸಾಹದಿಂದ ಹುಮ್ಮಸ್ಸಿನಲ್ಲಿ ಸದನಕ್ಕೆ ಬಂದು ಹಾಜರಾಗಿದ್ದರು ಆ ಸಚಿವರುಗಳೆಲ್ಲ. ಸಿಎಂ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ನೂತನ ಸಚಿವರಿಗೆ ಇದು ಮೊದಲ ಅಧಿವೇಶನ ಸಚಿವರಾಗಿ, ಮುಖ್ಯಮಂತ್ರಿಯಾಗಿ. ಇನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇನಿದ್ದಾರೆ ಅವರು ಕಲಾಪಕ್ಕೆ ಗೈರಾಗಿದ್ದರು, ತಮ್ಮ ನಿವಾಸದಲ್ಲೇ ಉಳಿದುಕೊಂಡಿದ್ದರು ಅವರು. ಮಾಜಿ ಸಿಎಂ ಸಿದ್ದರಾಮಯ್ಯನವ್ರಿಗೂ ಕೂಡ ಈ ಸಂಪುಟ ವಿಸ್ತರಣೆ ಏನಾಗಿದೆಯಲ್ಲ ಇದರಲ್ಲಿ ಒಂದು ಸ್ವಲ್ಪ ಅಸಮಾಧಾನ ಇದೆ ಅಂತ ಹೇಳಲಾಗ್ತಾ ಇದೆ. ಅವರು ಸೂಚಿಸಿದಂತಹ ಒಂದಷ್ಟು ಜನರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ಬೇಸರ. ಈ ಕಾರಣಕ್ಕೋಸ್ಕರವೇ ಪದಗ್ರಹಣದ ಸಂದರ್ಭದಲ್ಲೂ ಕೂಡ, ಪ್ರತಿಜ್ಞಾವಿಧಿ ನಡೆದಂತಹ ಸಂದರ್ಭದಲ್ಲೂ ಕೂಡ ಆ ಕಾರ್ಯಕ್ರಮಕ್ಕೂ ಕೂಡ ಗೈರಾಗಿರ್ತಾರೆ ಸಿದ್ದರಾಮಯ್ಯನವರು. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಲೋಕಭವನದಲ್ಲಿ ಕಾವೇರಿ ನಿವಾಸದಲ್ಲೇ ಇದ್ದರು. ಕಾವೇರಿ ನಿವಾಸಕ್ಕೆ ಹತ್ತಿರದಲ್ಲೇ ಇತ್ತು ಅವರ ಹುಟ್ಟುಹಬ್ಬದ ದಿವಸ. ಆದರೆ ಸಿದ್ದರಾಮಯ್ಯನವರು ಅಲ್ಲಿಗೆ ಗೈರಾಗಿರ್ತಾರೆ. ಪದಗ್ರಹಣ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಮುಖ್ಯಮಂತ್ರಿಗಳು ಸೇರಿದಂತೆ ನೂತನ ಸಚಿವರೆಲ್ಲ ಹೋಗಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿ ಬಂದಿದ್ದರು. ಯಾರ್ಯಾರು ಗೈರಾಗಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಮೊದಲಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಹಾಗೆ ಶಾಸಕ ಎಂ ಕೃಷ್ಣಪ್ಪ, ವಿಜಯನಗರ ಶಾಸಕರು, ಸಚಿವ ಸ್ಥಾನವನ್ನು ಬಿಟ್ಟು ಬೇರೆ ನಾನು ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಅವರ ಪುತ್ರ ಶಾಸಕರಾಗಿರುವಂತಹ ಪ್ರಿಯಾಕೃಷ್ಣ ಅವರು, ನಾರಾಯಣಸ್ವಾಮಿಯವರು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆದ್ಯತೆಯನ್ನು ಕೊಟ್ಟಿಲ್ಲ, ಪ್ರಾಧಾನ್ಯತೆಯನ್ನು ಕೊಟ್ಟಿಲ್ಲ ಅಂಥೇಳಿ ಆರೋಪ ಇದೆ. ಹಾಗೆ ಯಶವಂತರಾಯಗೌಡ ಪಾಟೀಲರು ಅವರು ಕೂಡ ಗೈರು ಹಾಜರಾಗಿದ್ದರು. MC ಸುಧಾಕರ್ ಗೈರು ಹಾಜರಾಗಿದ್ದಾರೆ. ಹೀಗೆ ಹಲವು ಹಿರಿಯ ಶಾಸಕರು ಕೂಡ ಗೈರಾಗಿದ್ದಾರೆ. ಇನ್ನಷ್ಟು ಹಿರಿಯ ಶಾಸಕರೇನಿದ್ದಾರೆ ಅವರುಗಳು ಹಿಂಬದಿಯ ಸಾಲಿನಲ್ಲಿ ಕುಳಿತುಕೊಂಡು ಬೇಸರದಿಂದ ಕುಳಿತುಕೊಂಡಿದ್ದರು, ಕಲಾಪದಲ್ಲಿ ಭಾಗಿಯಾಗಿದ್ದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.